ಈಗ ಪ್ರಶ್ನೋತ್ತರ ಹರೀಶ್ ಗೌಡ, ದಿನೇಶ್ ಗುಂಡೂರಾವ್. ನಮಸ್ತೆ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 333 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಕೇಳಲು ಬಯಸ್ತೀನಿ. ಇಲ್ಲ, ನೀವು ಕೇಳಿದ್ರೆ ಅಂತ ಅನ್ಕೊಂಡೆ, ನಿಂತಿದ್ರಲ್ಲ, ನೀವು ಕೇಳಿದ್ರೆ ಅಂತ ಅನ್ಕೊಂಡೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನಾವು ನೀಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಇದರಲ್ಲಿ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಕೈಗೊಳ್ಳಲು ಸ್ವೀಕೃತವಾಗಿರುವ 995 ಲಕ್ಷಗಳ ಅಂದಾಜು ಪಟ್ಟಿಯನ್ನು ಸರ್ಕಾರದ ಪರಿಶೀಲನೆಯಲ್ಲಿದ್ದು, ಈ ಬಗ್ಗೆ ನಿಯಮಾನುಸಾರ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಪರಿಶೀಲಿಸಿ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಕೈಗೊಂಡು ಕಟ್ಟಡವನ್ನು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರ ಬಳಕೆಗೆ ಅನುವು ಮಾಡಿಕೊಡಲು ಕ್ರಮವಹಿಸಲಾಗುವುದು ಅಂತ ಹೇಳಿದ್ದಾರೆ ಅಧ್ಯಕ್ಷ. ಅಧ್ಯಕ್ಷ, ಈಗಾಗಲೇ ಇದು 2018ರಲ್ಲಿ ಟೆಂಡರ್ ಆಗಿರ್ತಕ್ಕಂಥ ಹಾಸ್ಪಿಟ್ಲ್ ಅಧ್ಯಕ್ಷರೇ. 2019ರಲ್ಲಿ ಪ್ರಾರಂಭ ಆಯಿತು, 2022ರಲ್ಲಿ ಕಂಪ್ಲೀಟ್ ಆಗಿದೆ ಅಧ್ಯಕ್ಷರೇ. ಕಟ್ಟಡ ಮಾತ್ರ ಕಂಪ್ಲೀಟ್ ಆಗಿದೆ, ಆದರೆ ಬೇಕಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಈಗಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲು ಸೋರ್ತಾ ಇದೆ. ನಮಗೆ ವಾರ್ಡ್ಗಳ ಕೊರತೆ ಬಹಳಷ್ಟಿದೆ. ನಮ್ಮ ರೋಗಿಗಳಿಗೆ ಸೂಕ್ತವಾದಂಥ ಚಿಕಿತ್ಸೆಗಳು ಕೊಡ್ಲಿಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ. ಈಗಾಗಲೇ ಹೊಸ ಆಸ್ಪತ್ರೆಯನ್ನ ಕಟ್ಟಡವನ್ನು 31 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ 2 ವರ್ಷದ ಅವಧಿಯಿಂದ ಕಟ್ಟಡ ಸಂಪೂರ್ಣವಾಗಿ ಖಾಲಿ ಬಿದ್ದಿದೆ. ಖಾಲಿ ಬಿದ್ದಿರ್ತಕ್ಕಂಥ ಕಟ್ಟಡ ಪುನಃ ಶಿಥಿಲ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಈಗ ಯೂಸ್ ಮಾಡಕ್ ಆಗ್ತಿರ, ನಾವು ಕಟ್ಟಿರ್ತಕ್ಕಂಥ ಕಟ್ಟಡವನ್ನ ಕಂಪ್ಲೀಟ್ ಮಾಡಕ್ಕೆ ಇನ್ನು ನೀವು 10 ಕೋಟಿ ಅಂತ ಹೇಳಿದಿರಿ ಅಧ್ಯಕ್ಷ, ಸಚಿವರು ಹೇಳಿದ್ದಾರೆ. ಆದ್ರೆ 10 ಕೋಟಿ ಸಾಕಾಗಲ್ಲ, ಇನ್ನೂ ಒಂದು 14 ಕೋಟಿ ನೀವು 2022-23ನೇ ಸಾಲಿನ ಅಂದಾಜು ಪಟ್ಟಿ ಪ್ರಕಾರ ಮಾಡಿದಿರಿ. ಇವತ್ತು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರಿಂದ ಅಧ್ಯಕ್ಷೆ, ಕಟ್ಟಡ ಬೇಗ ಪ್ರಾರಂಭ ಮಾಡದೇ ಇದ್ರೆ, ಅಂದ್ರೆ ಯೂಸ್ ಮಾಡಕ್ ಪ್ರಾರಂಭ ಮಾಡದೇ ಇದ್ರೆ ಇದು ಶಿಥಿಲ ಆಗುತ್ತೆ. ಹಳೆ ಕಟ್ಟಡ ಈಗಾಗಲೇ ಶಿಥಿಲ ಆಗೋಗಿದೆ. ಇದನ್ನ ದಯಮಾಡಿ ಇವತ್ತು ನೀವು ಹೇಳ್ತೀರಿ ಸರ್ಕಾರದ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಪರಿಶೀಲಿಸಿ ಬಾಕಿ ಉಳಿದ ಕಾಮಗಾರಿಯನ್ನು ಕೈಗೊಂಡು ಅಂತ ಹೇಳ್ತೀರಿ ಅಧ್ಯಕ್ಷ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಮಾನ್ಯ ಸಚಿವರಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಅಂದ್ರೆ ಒಂದು ಕಾಲಮಿತಿಯನ್ನ ನಿಗದಿಪಡಿಸಿದ್ರೆ ಹೊಸ ಬಿಲ್ಡಿಂಗ್ ಆದ್ರೂ ಕಂಪ್ಲೀಟ್ ಆಗಿ ಉಪಯೋಗಿಸಕ್ಕೆ ಅನುಕೂಲ ಆಗುತ್ತೆ. ನೀವು ಪ್ರಶ್ನೆ ಒಟ್ಟಾರೆಯಾಗಿ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಹೆಚ್ಚಿನ ಅನುದಾನ ಬೇಕು. ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಡಾಕ್ಟರ್ ಸ್ಟಾಫ್ ಬೇಕು. ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಯಾವುದೇ ಬೇರೆ STP ಆಗ್ಲಿ, ರೋಡ್ ಆಗ್ಲಿ, ಕಾಂಪೌಂಡ್ ಆಗ್ಲಿ, ಬೇರೆ ನಮ್ಮ ಈ ಲಿಫ್ಟ್ ಆಗ್ಲಿ, ರ್ಯಾಂಪ್ ಗಳಾಗ್ಲಿ ಯಾವ್ದು ಆಗಿಲ್ಲ. ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. 2 ವರ್ಷ ಆಗೋಗಿದೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ. 2 ವರ್ಷ ಆದ್ರೂ ಉಪಯೋಗಿಸಕ್ಕಾಗಿಲ್ಲ. ಆಗ್ಲೇ ಮರಗಳು ಬೆಳೆಯಕ್ಕೆ ಪ್ರಾರಂಭ ಆಗಿದಾವೆ. 31 ಕೋಟಿ ವೇಸ್ಟ್ ಆಗ್ಬಿಡುತ್ತೆ. ಕಟ್ಟಿರ್ತಕ್ಕಂಥ ಹಾಸ್ಪಿಟ್ಲ್ ಪುನಃ ಇನ್ನು ರಿಪೇರಿ ಮಾಡಕ್ಕೂ ಅನುದಾನ ಕೊಡ್ತಾ ಇಲ್ಲ. ಹಳೆ ಹಾಸ್ಪಿಟ್ಲಿಗೆ ಹೊಸ ಹಾಸ್ಪಿಟ್ಲ್ ಪ್ರಶ್ನೆ ಕೇಳಿದಿರಲ್ಲ ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೋತ್ತರ ಇದು. ಮಾನ್ಯ ಸದಸ್ಯರು ಹರೀಶ್ ಗೌಡ ಅವರು ಈ ಹುಣಸೂರಿನ ತಾಲೂಕು ಆಸ್ಪತ್ರೆ ಬಗ್ಗೆ, ಏನು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆ, ಅದು ಈಗಾಗಲೇ 31 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಅವರು ಯೋಜನೆ ಪ್ರಾರಂಭ ಮಾಡಿದಾಗ 25 ಕೋಟಿಗಿತ್ತು. ಅದರ ನಂತರ 31 ಕೋಟಿಗೆ ಅದು ಏರಿಕೆಯಾಗಿದೆ. ಈಗ ಇನ್ನೂ ಅನೇಕ ಕಾಮಗಾರಿಗಳು, ಅಗತ್ಯ ಇರುವಂತಹ ಕಾಮಗಾರಿಗಳು ಆಗ್ಬೇಕಾಗಿರುವಂತದ್ದು. ಆಸ್ಪತ್ರೆ ನಡಿಬೇಕಾದ್ರೆ ಇದೆಲ್ಲ ಬೇಕಾಗ್ತದೆ. STP, ಮಾರ್ಚರಿಗಳು, ಆಮೇಲೆ ಲಿಫ್ಟ್, ಫೈರ್ ಫೈಟಿಂಗ್ ವರ್ಕ್ಸ್ ಮತ್ತು ಇನ್ನೂ ಅನೇಕ ಅವಶ್ಯ ಇರತಕ್ಕಂತ ಒಂದು ಕಾಮಗಾರಿಗಳು ಆಗ್ಬೇಕಾಗಿದೆ. ಅದರ ಬಗ್ಗೆ 2 ಮಾತಿಲ್ಲ. ಈಗ ಆಸ್ಪತ್ರೆ ಅಂತೂ ನಾವು ಖಂಡಿತವಾಗಿಯೂ ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ನಾವು ಅದನ್ನ ಮುಕ್ತಾಯ ಮಾಡಲೇಬೇಕು. ಮತ್ತೆ ಅದು ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ನಾವು ಆ ಒಂದು ವ್ಯವಸ್ಥೆ ತರಲೇಬೇಕಾಗ್ತದೆ. ಆದ್ರಿಂದ ನಾನು ಖಂಡಿತವಾಗಿಯೂ ಏನು ಈಗ ನಮ್ಮ ಪ್ರಕಾರ 9 ಕೋಟಿ 95 ಲಕ್ಷ ಅಂತ ಇದೆ. ಅವ್ರು ಇನ್ನೂ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅದು ಇರೋದನ್ನ ಖಂಡಿತವಾಗಿ ನಾವು ಈ ಬರುವ ಒಂದು ಇದರಲ್ಲಿ ನಾನು ಹಣವನ್ನು ಒದಗಿಸಿ ಆ ಒಂದು ಕಾಮಗಾರಿಗಳ ಮುಕ್ತಾಯವನ್ನು ಮಾಡಿಸ್ಕೊಡ್ತೀವಿ ಮಾನ್ಯ ಸಭಾಧ್ಯಕ್ಷರು. ಮುಂದಿನ ವರ್ಷದಲ್ಲಿ ಖಂಡಿತವಾಗಿ ಅದಕ್ಕೆ ನಾವು ಒಂದು ಆಸ್ಪತ್ರೆ
ಉಪಯೋಗಕ್ಕೆ ಬರ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಅದಾಗ್ಲೇಬೇಕಾಗ್ತದೆ, ಯಾಕಂದ್ರೆ ಇಷ್ಟೆಲ್ಲ ಕಟ್ಬಿಟ್ಟು ನಾವು ಉಪಯೋಗ ಮಾಡದೆ ಹೋದ್ರೆ ನಮ್ಗೆ ನಷ್ಟ ಮತ್ತು ಖರ್ಚು ಮಾಡೋದು ಕೂಡ ಅವ್ರು ಹೇಳ್ದಂಗೆ ಅದು ಇರುವಂತ ಕಟ್ಟಡ ಕೂಡ ಅದು ಶಿಥಿಲ ಆಗ್ತದೆ ಮತ್ತು ಹೌದು, ಅದರ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತದೆ. ಅದಕ್ಕೆ ಖಂಡಿತವಾಗಿ ಮಾಡ್ಕೊಡ್ತೀವಿ ಮುಂದಿನ ವರ್ಷದಲ್ಲಿ. ಹಿಡಿಯೋದಕ್ಕೆ ಒಂದು ಕಾಲ್ಮಿತಿ ನೀವೇನು ಈ ವರ್ಷ ಅಂತ ಹೇಳ್ತೀರಿ, ದಯಮಾಡಿ ಈ ವರ್ಷದೊಳಗಡೆನೆ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಬೇಕು ಅಧ್ಯಕ್ಷ. ಹೇಳಿದ್ನಲ್ಲ, ಬರುವ ವರ್ಷದಲ್ಲಿ ಈ ವರ್ಷ ಮುಗೀತೀಗ, ಈ ಹೊಸ 24-25 ಇದನ್ನ ಮಾಡ್ಕೊಡ್ತೀವಿ ಮತ್ತು ಸಲಕರಣೆಗಳು ಕೂಡ ಅದಕ್ಕೆ ಪ್ರತ್ಯೇಕವಾದಂತಹ ಅನುದಾನ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ. ಆರೋಗ್ಯ ಜಾನೇಂದ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.